70,000 ಮುಸ್ಲಿಂ ಮತಗಳಿದಾವೆ ಆ ಕ್ಷೇತ್ರದಲ್ಲಿ. ಅದೇ ಕಾಂಗ್ರೆಸ್ನ ಸ್ಟ್ರೆಂತ್. ನಾವು ಹೇಳಬೇಕಾದ್ರೆ ಕಾಂಗ್ರೆಸ್ನ ಮುಸ್ಲಿಂ ಬಂಡಾಯ ಬಿಜೆಪಿಗೆ ವರದಾನ ಆಗುತ್ತಾ ಹಾಗಾದ್ರೆ ಈ ಸಾರಿ? ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗೆ ಪ್ಲಸ್ ಆಗುತ್ತಾ ಈ ಬಂಡಾಯ? ಮುಸ್ಲಿಂ ಹೊರತುಪಡಿಸಿ ಇತರೆ ಜಾತಿಗಳ ಮೇಲೆ ಬಿಜೆಪಿ ವಿಶ್ವಾಸವನ್ನ ಇಟ್ಕೊಳ್ಬಹುದು. ಶ್ರೀನಿವಾಸ್ ವೈಯಕ್ತಿಕ ವರ್ಚಸ್ಸಿನ ಮೇಲೆ, ಮುಸ್ಲಿಂ ಮತಗಳ ಮೇಲೆ ನಂಬಿಕೆಯೂ ಕೂಡ ಇದೆ. ಇದೀಗ ಕಾಂಗ್ರೆಸ್ ಒಡಕಿನಿಂದಾಗಿ ಮುಸ್ಲಿಂ ಮತಗಳ ಇಬ್ಬಾಗ ಆಗುವಂತ ಸಾಧ್ಯತೆ ಇದೆ. 70,000 ಮುಸ್ಲಿಂ ಮತಗಳಿದ್ದಾವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಪಕ್ಷದ ಮುಖಂಡರು ಕೂಡ ಅವರು ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖ್ಯಮಂತ್ರಿ ಇರ್ಬೋದು ಅಥವಾ ಎಲ್ಲ ಅದ್ರ ಮುಂಚೆ ಬರ್ತಾರೆ, ಎಲ್ಲ ಬರ್ತಾರೆ, ಮತ್ತೆ ಒಂದ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ನೋವಾಗಿದೆ ಅನ್ನೋ ಒಂದು ಸಮಯ ಇರಲಿಲ್ಲ. ಕೊನೆ ಬರಕ್ಕೂ ಕೂಡ ಕೊನೆಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಏನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ ಮನವಿ ಕೂಡ ಮಾಡ್ಕೊಂಡ್ವಿ. ಆದ್ರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ನಾವು ಬರುವ ಸ್ವಲ್ಪ ಲೇಟ್ ಆಯ್ತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್. ಎಲ್ಲೊಂದ್ ಕಡೆ ಮುಸ್ಲಿಂ ಮತದಾರರೇ ನಿರ್ಣಾಯಕ ಆ ಕ್ಷೇತ್ರದಲ್ಲಿ. ಈಗ ಸಾದಿಕ್ ಪೈಲ್ವಾನ್ ಅವರ ಜೊತೆಗೆ 22 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಇದು ಯಾವ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮೈನಸ್ ಆಗ್ಬಹುದು, ಇದು ಯಾವ ರೀತಿಯಾಗಿ ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಆಗ್ಬಹುದು? ಖಂಡಿತ ರಾಮ್, ಯಾಕಂತಂದ್ರೆ ಈಗಾಗಲೇ ದಾವಣಗೆರೆಯಲ್ಲಿರ್ತಕ್ಕಂಥ ಉಪ ಚುನಾವಣೆಯಲ್ಲಿ ಈಗ ಸಾದಿಕ್ ಪೈಲ್ವಾನ್ ಅವರು ಅಖಾಡದಲ್ಲಿರ್ತಕ್ಕಂಥದ್ದು, ಅದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂತಹ ಶಾಮನೂರ್ ಸಮರ್ಥ್ ವಿರುದ್ಧವಾಗಿ ತಮ್ಮ ತೊಡೆಯನ್ನ ಕಟ್ಟಿರ್ತಕ್ಕಂಥದ್ದು. ಅಂದ್ರೆ ಮುಸ್ಲಿಂ ಅವರಿಗೆ ಸರಿಯಾಗಿ ಈ ಬಾರಿ ಟಿಕೆಟ್ ಕೊಡ್ಲಿಲ್ಲ, ಮತ್ತೆ ಮುಸ್ಲಿಮರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರು ಬಂಡಾಯವಾಗಿ ತಮ್ಮ ಅಖಾಡಕ್ಕೆ ಹಿಡಿದಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಸುಮಾರು 70,000ಕ್ಕಿಂತ ಅಧಿಕ ಮತ ಹೊಂದಿರತಕ್ಕಂತಹ ಮುಸ್ಲಿಂ ಸಮುದಾಯ ಏನಿದೆ ಇಲ್ಲಿ ಇಬ್ಬಾಗುವಂತ ಎಲ್ಲಾ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಸಾದಿಕ್ ಪೈಲ್ವಾನ್ ಅವರು ಏನಿದೆ ಅವರು ವರ್ಚಸ್ಸು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ಭಾಗದಲ್ಲಿ. ಈ ಮುಖಾಂತರವಾಗಿ ಕಾಂಗ್ರೆಸ್ಗೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಕ್ಕಂಥದ್ದು. ಈಗ ಈ ಒಂದು ಎಲ್ಲಾ ಏನು ಕಾಂಗ್ರೆಸ್ ಇರ್ತಕ್ಕಂತ ಮತ್ತೆ ಬಂಡಾಯ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಬಿಜೆಪಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಸಾದಿಕ್ ಪೈಲ್ವಾನ್ ಏನಾದ್ರು ಕೂಡ ಕೇವಲ ಬರೀ ಒಂದು 20,000 ಮತವನ್ನ ತೆಗೆದ್ರು ಕೂಡ ಇಲ್ಲಿ ಶಾಮನೂರ್ ಸಮರ್ಥ್ ಅವರಿಗೆ ದೊಡ್ಡ ಪೆಟ್ಟು ಬೀಳ್ತಕ್ಕಂಥದ್ದು. ಯಾಕಂದ್ರೆ ಇಡೀ ಒಂದು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯೇ ಮುಸ್ಲಿಂ ಏನು ಜನರು ಇರ್ತಕ್ಕಂಥದ್ದು. ಅಂದ್ರೆ ಅಲ್ಪಸಂಖ್ಯಾತರ ಜನರಿಂದಲೇ ಬಹುತೇಕ ಕಾಂಗ್ರೆಸ್ ಇಲ್ಲಿ ತಮ್ಮ ವರ್ಚಸ್ಸನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಗೆದ್ದಿದ್ರು ಕೂಡ ಅದು ಮುಸ್ಲಿಂ ಅವರ ವರ್ಚಸ್ಸು ಮತ್ತೆ ಅವರು ಮುಸ್ಲಿಂ ಅವರು ವೋಟ್ ಹಾಕಿದ್ರು ಅನ್ನೋ ಏನು ವಿಚಾರ ಏನಿದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಟ್ರೆಂತ್ ಆಗಿತ್ತು. ಆದ್ರೆ ಈ ಬಾರಿ ಮಾತ್ರ ಸಾದಿಕ್ ಪೈಲ್ವಾನ್ ಅವರು ಅಖಾಡದಲ್ಲಿ ನಿಂತುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಯಾರೇ ಬಂದ್ರು ಕೂಡ ಅಂದ್ರೆ ರಾಜ್ಯದ ಹಲವು ಕಾಂಗ್ರೆಸ್ ಮುಖಂಡರು ಬಂದು ಹಲವು ರೀತಿಯಾಗಿ ಅವರನ್ನ ಮನವರಿಕೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಅವರ ಒಂದು ಸಂಧಾನಕ್ಕೆ ಇವರು ತಪ್ಪು ಕೂಡ ಹಾಕಿಲ್ಲ. ಬದಲಾಗಿ ಈ ಬಾರಿ ನಾವು ಮುಸ್ಲಿಂಗೆ ಅನ್ಯಾಯ ಆಗಿದೆ, ಈ ಬಾರಿ ನಾವು ಬಂಡಾಯವಾಗಿ ನಿಲ್ತೀವಿ, ಜೊತೆಗೆ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವಂತಹ ಎಲ್ಲ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಕ್ಕಂಥ. ಈ ಮುಖಾಂತರವಾಗಿ ನಾವು ಮುಸ್ಲಿಂ ಸಮಾಜಕ್ಕೆ ಏನ್ ಅನ್ಯಾಯ ಆಗಿದೆ ಆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಕೂಡ ನಾನು ಮಾಡ್ತೀನಿ ಅನ್ನೋ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.